ಹಾಯ್ ಫ್ರೆಂಡ್, ಈ ವಿಡಿಯೋದಲ್ಲಿ ಏನು ವಿಚಾರ ಹೇಳಿ ಬಂದಿದ್ದೀನಿ ಅಂತಂದರೆ CTET ನೋಟಿಫಿಕೇಷನ್ ಆಗಿದೆ. ಸೊ ಸ್ಟಾರ್ಟಿಂಗ್ ಡೇಸ್ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಯಾವತ್ತಾಗುತ್ತೆ ಅಂದರೆ 11/5/2026 ಈ ಡೇಟಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಗೆ ಜೂನ್ 10ನೇ ತಾರೀಕು 2026 ಲಾಸ್ಟ್ ಡೇಟು. ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ಫೀಸ್ ಪೇ ಮಾಡಲಿಕ್ಕೂ ಕೂಡ ಜೂನ್ 10, 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ರೀತಿ ಏನಾದ್ರು ಇಫ್ ಇಟ್ ಈಸ್ ಏನಾದ್ರು ಕರೆಕ್ಷನ್ ಮಾಡೋದಾದರೆ 15ನೇ ತಾರೀಕು 6ನೇ ತಿಂಗಳು ಇಂದ 18ನೇ ತಾರೀಕು 6ನೇ ತಿಂಗಳು 2026 ಜೂನ್ 15ರಿಂದ ಜೂನ್ 18ರವರೆಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಡೇಟ್ ಬಿಡ್ತಾರೆ. ಅದೇ ರೀತಿ ಎಕ್ಸಾಮ್ ಯಾವತ್ತಿರುತ್ತೆ ಅಂತಂದರೆ 6ನೇ ತಾರೀಕು 9ನೇ ತಿಂಗಳು, ದಟ್ ಮೀನ್ಸ್ ಸೆಪ್ಟೆಂಬರ್ 9ನೇ ತಾರೀಕು, ಇದು ಸಂಡೇ ಬರುತ್ತೆ. ಸೊ ಅವತ್ತು ಎಕ್ಸಾಮ್ ಇರುತ್ತೆ. ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಯಾವ್ದು ಬಿಡ್ತಾರೆ ಅಂತಂದರೆ ಎಕ್ಸಾಮ್ಗೆ ಇನ್ನೇನು 2 ಡೇಸ್ ಇದೆ ಅನ್ನೋಕ್ಕೆ ಆಲ್ ಟಿಕೆಟ್ ಬಿಡ್ತಾರೆ, ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಸೊ ಇಷ್ಟು CTET ನೋಟಿಫಿಕೇಷನ್ ಆಗಿರೋದಂಥದ್ದು ಅಂಥ ವಿಚಾರಗಳು. ಅದೇ ರೀತಿ ಇನ್ನೊಂದು ಸ್ವಲ್ಪ ಡೀಟೇಲ್ಡಾಗಿ ನೋಡೋದಾದರೆ ಫೀಸ್ ಎಷ್ಟಿದೆ, ಆಮೇಲೆ ಜನರಲ್ ಅವ್ರಿಗೆ ಫೀಸ್ ಎಷ್ಟಿದೆ, OBC ಅವ್ರಿಗೆ ಫೀಸ್ ಎಷ್ಟಿದೆ, SC/ST ಅವ್ರಿಗೆ ಫೀಸ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡೋಣ. ನಾವಿಲ್ಲಿ ನೋಡ್ಬೋದು ಏನಂತಂದರೆ ಸೆಪ್ಟೆಂಬರ್ 6ನೇ ತಾರೀಕು 2026 ಸಂಡೇ ಬರುತ್ತೆ. ಫಸ್ಟ್ ಸೆಷನ್ ಮಾರ್ನಿಂಗ್ ಸೆಷನ್ನಲ್ಲಿ ಸೆಕೆಂಡ್ ಪೇಪರ್ ಇರುತ್ತೆ, ಈವ್ನಿಂಗ್ ಸೆಷನ್ನಲ್ಲಿ ಫಸ್ಟ್ ಪೇಪರ್ ಇರುತ್ತೆ. ಮಾರ್ನಿಂಗ್ ಸೆಷನ್ ಬಂದು 9:30ಇಂದ 9:30ಇಂದ 12ವರೆಗೂ ಇರುತ್ತೆ. ಈವ್ನಿಂಗ್ ಸೆಷನ್ ಬಂದು 2:30ಇಂದ 5ವರೆಗೂ ಇರ್ತದೆ. ಇದು ಎಕ್ಸಾಮ್ದು ಟೈಮ್ ಟೇಬಲ್ ವಿಚಾರ. ಇನ್ನು ನಾವು ನೋಡೋದಾದರೆ ಫೀಸ್ ವಿಚಾರಕ್ಕೆ ಬರೋದಾದರೆ ಫೀಸ್ ಬಂದು ಜನರಲ್ ಆ್ಯಂಡ್ OBC ಅವರಿಗೆ ಬರೀ ಓನ್ಲಿ ಪೇಪರ್ 1 or 2 ಅಂದರೆ ಎರಡೂ ಅಲ್ಲ, ಯಾವುದಾದ್ರು ಒಂದು ಪೇಪರ್ ತಗೊಳ್ತೀನಿ ಅಂದರೆ ಅಥವಾ ಫಸ್ಟ್ ಪೇಪರು ಇಲ್ಲ ಅಂದರೆ ಸೆಕೆಂಡ್ ಪೇಪರ್ ತಗೊಳ್ತೀನಿ ಅಂತಂದರೆ ಅವರಿಗೆ 1000 ರೂಪೀಸ್ ಇರುತ್ತೆ. ಅದೇ ರೀತಿ ಜನರಲ್ ಆರ್ OBC ಅವ್ರಿಗೆ ಎರಡೂ ಪೇಪರ್ ನಾನು ತಗೊಳ್ತೀನಿ ಬರೀತೀನಿ ಅನ್ನೋದಾದರೆ 1200 ರೂಪಾಯಿ ಇರುತ್ತೆ. ಅದೇ ರೀತಿ SC/ST ಡಿಸೇಬಲ್ಡ್ ಪರ್ಸನ್ ಏನಿದ್ದಾರೆ ಅವರು ಎರಡೂ ಪೇಪರ್ ತಗೊಳ್ತೀನಿ ಅಂದರೆ 600 ರೂಪಾಯಿ ಇದೆ. ಅವರೆಲ್ಲ ಒಂದು ಪೇಪರು ಇಲ್ಲ ಫಸ್ಟ್ ಪೇಪರ್ ಅಥವಾ ಸೆಕೆಂಡ್ ಪೇಪರ್ ಎರಡರಲ್ಲಿ ಯಾವುದಾದ್ರು ಒಂದು ತಗೊಳ್ತೀನಿ ಅಂದರೆ 500 ಇರುತ್ತೆ. ಇದಿಷ್ಟು ಫೀಸ್ ಸ್ಟ್ರಕ್ಚರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ PDF ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಡೀಟೇಲ್ಡಾಗಿ ಸಿಲೆಬಸ್ ಏನೇನಿರುತ್ತೆ ಅದೆಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಮಾರ್ಕ್ಸಿಗಿರುತ್ತೆ ಅದೆಲ್ಲ ಕೂಡ ಇಲ್ಲಿರ್ತದೆ. ಇಲ್ಲಿ ನಾವು ನೋಡ್ಬೋದು ಏನಂತಂದರೆ ಪೇಪರ್ ಫಸ್ಟಲ್ಲಿ ಏನಿರುತ್ತೆ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇರುತ್ತೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇರುತ್ತೆ, ಆ್ಯಂಡ್ ಲ್ಯಾಂಗ್ವೇಜ್ ಫಸ್ಟ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ. ಟೋಟಲ್ 150 ಮಾರ್ಕ್ಸಿಗೆ ಇರ್ತದೆ. ಇನ್ನು ನಾವು ನೆಕ್ಸ್ಟ್ ಸೆಕೆಂಡ್ ಪೇಪರಲ್ಲಿ ನೋಡೋದಾದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ 30 ಮಾರ್ಕ್ಸಿಗೆ ಇರ್ತದೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸೈನ್ಸ್ ಮೆಥಡ್ ಅವರಿಗೆ, ಸೋಷಿಯಲ್ ಸೈನ್ಸ್ ಮೆಥಡ್ ಅವರಿಗೆ ಏನಾಗಿರುತ್ತೆ ಸೋಷಿಯಲ್ ಸೈನ್ಸ್ ಇರುತ್ತೆ, ಸೋಷಿಯಲ್ ಸ್ಟಡೀಸ್ ಅವರು ಸೋಷಿಯಲ್ ಸೈನ್ಸ್ ಇರ್ತದೆ 60 ಮಾರ್ಕ್ಸಿಗೆ. ಅವರು ಯಾರಿಗೆ ಅಂತಂದರೆ ಸೋಷಿಯಲ್ ಸೈನ್ಸ್ HK ಮೆಥಡು ಅಥವಾ ಸೋಷಿಯಲ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವಂಥವ್ರಿಗೆ. ಇನ್ನು ಅದು ಬಿಟ್ಟರೆ ಲ್ಯಾಂಗ್ವೇಜ್ 1 ಇರುತ್ತೆ, ಲ್ಯಾಂಗ್ವೇಜ್ 2 ಇರುತ್ತೆ, 30 ಮಾರ್ಕ್ಸಿಗೆ, ಟೋಟಲ್ 150 ಮಾರ್ಕ್ಸಿಗೆ ಇರ್ತದೆ. ಇದಿಷ್ಟು ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ಚಿಕ್ಕ ಮಾಹಿತಿ. ನಿಮಗೆ ತುಂಬ ಡೀಟೇಲ್ಡಾಗಿ ಬೇಕು ಅಂತಂದರೆ CBSE ವೆಬ್ಸೈಟಿಗೆ ಹೋಗಿ ನೀವು ಇದೆಲ್ಲ ಡೀಟೇಲ್ಡ್ PDF ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಸಮೇತ ಇರುತ್ತೆ ನೋಡಿ, ಇಲ್ಲಿ ಸಿಲೆಬಸ್ ಪೂರ್ತಿ ಕೊಟ್ಟಿದ್ದಾರೆ. ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಏನೇನು ಓದಬೇಕು ಅದೆಲ್ಲ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಸೋಷಿಯಲ್ ಸೈನ್ಸಿಗೆ ಏನೇನು ಓದಬೇಕು ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.